ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಊರಲ್ಲಿ ಏನೇನಿತ್ತು, ಯಾವ್ಯಾವ ರೀತಿಯಾಗಿ ಏನೇನೆಲ್ಲನೂ ನಡೀತು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ದಸರಾ ಹಾಲಿಡೇ ರಜಾ ಬಂತು. ಮಕ್ಕಳು ಊರಿಗೆ ಹೋಗೋಣ ಅಂತ ತುಂಬ ದಿನದಿಂದ ಹೇಳ್ತಾನೆ ಇದ್ದರು. ರಜಾ ಇದ್ರೇ ಮಾತ್ರ ಊರಿಗೆ ಹೋಗೋದಕ್ಕಾಗೋದು ಅಂತ ಹೇಳಿಬಿಟ್ಟು ಎಲ್ಲನೂ ಬೆಳಗ್ಗೆನೇ ಎದ್ದು ಎಲ್ಲನೂ ಬೆಳಗ್ಗೆನೇ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡ್ಕೊತಿದ್ದೆ. ಮಕ್ಳಿಗೆ ರಜಾ ಇದ್ದಾಗ ಅಷ್ಟೇ ಹೋಗಬೇಕು. ಒಂದಿನ 2 ದಿನ ಎಲ್ಲ ರಜಾ ಸಿಕ್ಕಿದ್ರೆ ಹೋಗೋದಕ್ಕೆ ಆಗಲ್ಲ. ಮನೇಲೇ ಕೆಲಸ ಅದು ಇದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಂಗೆ ಟೈಮ್ ಪಾಸ್ನ ಮಾಡಿಬಿಡ್ತೀವಿ. ಈ ರೀತಿಯಾಗಿ ದಸರಾ ಹಾಲಿಡೇ ಅಥವಾ ಕ್ರಿಸ್ಮಸ್ ಹಾಲಿಡೇ ಬಂದಾಗಲೇ ಅಷ್ಟೇ ನಾವು ಊರಿಗೆ ಹೋಗೋದಕ್ಕಾಗೋದು. ಮಕ್ಕಳೂ ಅಷ್ಟೇ ತುಂಬಾ ಖುಷಿಯಾಗಿದ್ದರು. ಊರಂತಂದ್ರೇ ಅವ್ರಿಗೆ ತುಂಬಾ ಇಷ್ಟ. ಸರಿ ಅಂದ್ಬಿಟ್ಟು ಊರಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲನೂ ಊರಿಗೆ ರೆಡಿಯಾಗಿ ಬೆಳಗ್ಗೆನೇ ಹೊರಟ್ವಿ. ನಮ್ಮ ಮನೆಯವ್ರಿಗೆ ರಜಾ ಇರಲಿಲ್ಲ, ಅದಕ್ಕೋಸ್ಕರ ಅವ್ರು ಬರೋದಕ್ಕೆ ಆಗಲಿಲ್ಲ. ನೀವು ಬಸ್ಸಲ್ಲಿ ಹೋಗಿ ಬನ್ನಿ, ಬೇಕಂದರೆ ಸಂಡೇ ಬಂದು ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು, ಸರಿ ನಾವೇ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯಿಂದ ಬಸ್ ಸ್ಟಾಪ್ಗೆ ಹೋಗಬೇಕು, ಕಲಸಿಪಾಳ್ಯ ಬಸ್ ಸ್ಟಾಪ್ಗೆ. ಅದಕ್ಕೋಸ್ಕರ ನಾನು ಓಲಾ ಆಟೋನ ಬುಕ್ ಮಾಡಿಕೊಂಡೆ. ಇಲ್ಲಿಂದ ಆಟೋದಲ್ಲಿ ಹೋದ್ವಿ. ಮಕ್ಳಿಗಂತೂ ತುಂಬಾ ಖುಷಿ ಇತ್ತು ಅಂತಲೇ ಹೇಳ್ಬೋದು. ಊರಿಗೆ ಹೋಗ್ತಾ ಇರೋದು ತುಂಬ ದಿನ ಆಗಿತ್ತು, ಊರಿಗೆ ಹೋಗೇ ಇರಲಿಲ್ಲ. ಊರು ಬಂದು ನಮ್ಮದು ಕನಕಪುರದ ಹತ್ರ ಕಳ್ಳಳ್ಳಿ ಅಂತ. ಮಕ್ಕಳು ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ಬೆಳಗ್ಗೆನೇ ಎಲ್ಲನೂ ರೆಡಿ ಆಗಿಬಿಟ್ಟು ಊರಿಗೆ ಹೊರಟ್ವಿ. ಮನೆ ಕೀ ನನ್ನ ಹತ್ರನೇ ಇತ್ತು. ನಮ್ಮ ಮನೆಯವ್ರು ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗ್ಬಿಟ್ರು, ನೀವು ಹೋಗಿ ಅಂತ ಹೇಳಿಬಿಟ್ಟು. ಸರಿ ನಾನು ಮನೆ ಕೀ ಕೊಡಬೇಕಾಗಿತ್ತು, ಅದಕ್ಕೆ ಮೆಟ್ರೋ ಸ್ಟೇಷನ್ ಹತ್ರ ಸರ್ವಿಸ್ ಸ್ಟೇಷನ್ ಇದೆ ಕಾರ್ದು. ಸರಿ ಕೀ ಕೊಟ್ಟು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಆಟೋದಲ್ಲಿ ಹೋದ್ವಿ. ಅವರು ಕೀ ಕೊಡ್ತಾರೆ ಅಂದ್ಬಿಟ್ಟು ನಮ್ಮ ಮನೆಯವರು ಕಾಯ್ತಾಯಿದ್ರು. ಹಾಗೆ ಕೀ ಕೊಟ್ಬಿಟ್ಟು ಖರ್ಚಿಗೆ ಕಾಸು ತಗೋ, ಏನಾದರೂ ಮಕ್ಕಳಿಗೆ ಏನಾದರೂ ಕೊಡಿಸು ಅಂತ ಹೇಳ್ಬಿಟ್ಟು ಖರ್ಚಿಗೆ ಕಾಸು ಕೊಟ್ಟರು. ಹಾಗೆ ಬಸ್ ಸ್ಟಾಪ್ಗೆ ನಾವು ಆಟೋದಲ್ಲೇ ಹೋದ್ವಿ. ಮಕ್ಳಿಗೆಲ್ಲನೂ ಬಾಯ್ ಹೇಳ್ಬಿಟ್ಟು 3 ದಿನ 4 ದಿನ ಮಕ್ಕಳಿರಲ್ವಲ್ಲ, ಅವ್ರಿಗೂ ತುಂಬ ಬೇಜಾರಿತ್ತು ಹೋಗ್ತಾ ಇರೋದು. ಸರಿ ಹೋಗಿ ಬನ್ನಿ, ಯಾವಾಗಲಾದರೂ ಒಂದು ಸಲ ಹೋಗ್ತೀರಾ ಅಂತ ಕಳಿಸ್ಕೊಟ್ರು. ಸರಿ ಅಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬರು ಕೂತಿದ್ರು. ಪಾಪ ಕಾಲೇನೋ ಹೀಟಾಗಿಬಿಟ್ಟು ನೋಡೋಕ್ಕೆ ಒಂದು ಸ್ವಲ್ಪ ಭಯನೇ ಆಯಿತು. ಪಾಪ ನೋಡೋರಿಲ್ಲ, ಯಾರು ಕೇಳೋರಿಲ್ಲ. ಪಾಪ ಅವರಲ್ಲೇ ಒಬ್ಬರೇ ಕೂತಿದ್ರು. ಕಾಲೆಲ್ಲನೂ ತುಂಬ ಗಾಯ ಆಗಿಬಿಟ್ಟು ಯಾರೂ ಅವ್ರಿಗೆ ತೋರಿಸೋದಕ್ಕೆ ಮತ್ತು ಹೆಲ್ಪ್ ಮಾಡೋದಕ್ಕೆ ಮುಂದೆನೇ ಬರಲಿಲ್ಲ. ಅವ್ರು ನೋಡಿ ತುಂಬಾ ಬೇಜಾರಾಯಿತು. ಒಬ್ಬರೇ ಪಾಪ ಕೂತ್ಕೊಂಡು ಅಳೋ ಥರ ಮಾಡಿಕೊಂಡು, ತುಂಬ ಕಾಲು ಪೇಯ್ನ್ ಇತ್ತು ಅನಿಸುತ್ತೆ, ಸೊಳ್ಳೆ ನೋಡ ಎಲ್ಲನೂ ಮುತ್ಕೊಂಡಿದ್ವು. ಪಾಪ ನೋಡಿ ತುಂಬಾ ಬೇಜಾರಾಯಿತು. ಹಾಗೆ ಬಸ್ ಸ್ಟಾಪ್ಗೆ ಹೋದ್ವಿ. ಬಸ್ ರೆಡಿ ಆಗಿತ್ತು. ಸರಿ ಅಂದ್ಬಿಟ್ಟು ಬಸ್ನ ಹತ್ಕೊಂಡ್ವಿ. ಸೀಟೆಲ್ಲನೂ ಖಾಲಿನೇ ಇತ್ತು. ನಾವು ಯಾವಾಗ್ಲೂ ಕನಕಪುರ ಬಸ್ ಸ್ಟಾಪ್ಗೆ, ಕಲಸಿಪಾಳ್ಯ ಬಸ್ ಸ್ಟಾಪ್ಗೆ ಹೋಗ್ಬಿಡ್ತೀವಿ. ಇನ್ನು ಮುಂದೆ ಹೋದರೆ ಬಸ್ಸು ಸೀಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು. ಸರಿ ನಮಗೆ ಹೋಗಿದ ತಕ್ಷಣ ಬಸ್ಸು ಸೀಟ್ ಖಾಲಿ ಇತ್ತು. ಆರಾಮಾಗಿ ಕೂತ್ಕೊಂಡು ಫೈನಲ್ಲಾಗಿ ಊರನ್ನ ತಲುಪಿದ್ವಿ. ಊರು ಒಳಗಡೆ ಹೋಗ್ತಿದ್ದಂಗೆ ಮಕ್ಳಿಗೇನೋ ಖುಷಿ, ಇನ್ನೇನು ತಾತನ ಮನೆ ಬಂತು ಅಂತ ಹೇಳ್ಬಿಟ್ಟು ಖುಷಿ ಅವ್ರಿಗೆ. ಹೋಗೋಷ್ಟರಲ್ಲಿ ಅಪ್ಪ ಅಮ್ಮ ಎಲ್ಲನೂ ಕಾಯ್ತಾಯಿದ್ರು. ಮಕ್ಕಳು ಸಹ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಇದು ಬಂದು ಚಿಕ್ಕ ತಿರುಪತಿ ವೆಂಕಟೇಶ್ವರ ಟೆಂಪಲ್ಲು. ತುಂಬಾ ಚೆನ್ನಾಗಿದೆ ದೇವಸ್ಥಾನದ್ದು. ಒಂದು ವೀಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ನಮ್ಮಮ್ಮ ನಮ್ಮಪ್ಪ ಎಲ್ಲನೂ ಕಾಯ್ತಿದ್ದಾರೆ. ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೆ, ಮೊಮ್ಮಕ್ಕಳು ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು. ಹೋಗಿದ ತಕ್ಷಣ ಖುಷಿ ಮಕ್ಕಳಿಗೆ. ನೋಡಿ ಅಕ್ಕಪಕ್ಕ ಮನೆಯವರೆಲ್ಲನೂ ಅಲ್ಲಿ ಆಟ ಆಡೋದು ಸಿಗ್ತಾರೆ. ಅವರೂ ಸಹ ಎಲ್ಲ ಎತ್ಕೊಂಡು ಮಕ್ಕಳನ್ನ ಆಟ ಆಡಿಸ್ತಾಯಿದ್ರು. ನಮ್ಮ ಮನೇಲಿ ಏನಂತಂದರೆ ಮೇಲೆ ಹೋಗ್ಬಿಟ್ರೆ ಆಚೆ ಕಡೆ ಮಕ್ಕಳು ಯಾರೂ ಸಿಗಲ್ಲ, ಅವರಿಬ್ಬರೇ ಆಟ ಆಡ್ಕೊಬೇಕು. ಊರಲ್ಲಿ ಅಂತಂದರೆ ಅಕ್ಕಪಕ್ಕ ಮಕ್ಕಳಾಗಲಿ ಮನೆಯವರು ಎಲ್ಲರೂ ಸಿಗ್ತಾರೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ. ಮನೆಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ನೋಡಿ ಆಗಲೇ ಅಕ್ಕಪಕ್ಕ ಮನೆಗೆಲ್ಲ ಹೋಗಿ ಮಾತಾಡಿಸ್ಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ಹೇಗೆ ಎಂಜಾಯ್ ಮಾಡ್ತಿದ್ದಾರೆ. ಮಕ್ಳಿಗೊಂಥರ ಖುಷಿ ಸಿಕ್ತು ಅಂತಲೇ ಹೇಳ್ಬೋದು ಊರಿಗೆ ಹೋಗಿದ್ದು. ಇನ್ನು ಯಾವಾಗ ಬರ್ತೀವೋ ಅಂತ ಹೇಳಿಬಿಟ್ಟು ಒಂದು 4-5 ದಿನ ಇದ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಈ ಹುಡುಗಿ ಬಂದು ಪಕ್ಕದ ಮನೆ ಹುಡುಗಿ. ಹಳ್ಳಿ ವಾತಾವರಣನೇ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಟೈಮ್ ಪಾಸ್ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ 2 ಹಸುಗಳಿದೆ. ಹಾಗೆ ಒಂದು ಪುಟಾಣಿ ಕರುನೂ ಸಹ ಇದೆ. ಅದಂತೂ ತುಂಬಾ ಮುದ್ದಾಗಿದೆ ಅಂತಲೇ ಹೇಳ್ಬೋದು. ಈ ಕರು ಬಂದು ಜಸ್ಟ್ 2 ಡೇಸ್ ಕರು. ಇದು ಮರಿ ಹಾಕಿರೋದು. ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಪ್ಪು ಅಂತೂ ಇದನ್ನು ನೋಡಿದ್ರೆ ಕ್ಯೂಟಾಗಿದೆ ಅಂತ ಹೇಳ್ತಿರ್ತಾನೆ. ಇದನ್ನು ಆಚೆ ಕಟ್ಟಾಕೋದಕ್ಕಾಗಲ್ಲ ಅಂದ್ಬಿಟ್ಟು ಮನೆ ಒಳಗಡೆ ಕಟ್ಟಾಕೊಂಡಿದ್ದಾರೆ. ಅದು ತುಂಬಾ ಕ್ಯೂಟಾಗಿದೆ.
ನೆಕ್ಸ್ಟು ಹಸು ಕರು ಹಾಕಿತ್ತಲ್ವ ಅದ್ರ ಹಾಲು ಗಿಣ್ಣು ಹಾಲು ಬರುತ್ತಲ್ವ ಅದನ್ನು ಮಾರಮ್ಮ ದೇವಸ್ಥಾನಕ್ಕೆ ನಾವು ಯಾವಾಗಲೂ ಕೊಟ್ಬಿಡ್ತೀವಿ. ಅವರು ಅದರಿಂದ ಪ್ರಸಾದನ ಮಾಡ್ತಾರೆ, ಗಿಣ್ಣು ಅಂತ ಹೇಳ್ಬಿಟ್ಟು ಪ್ರಸಾದನ ಮಾಡ್ತಾರೆ. ಸರಿ ನಾವು ಹಾಲು ಕೊಟ್ಟಿದ್ವಲ್ಲ ಅಂದ್ಬಿಟ್ಟು ಸರಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅಲ್ಲಿ ನಾವು ಕೊಟ್ಟಿರೋ ಗಿಣ್ಣು ಹಾಲಿಂದ ಪ್ರಸಾದ ಮಾಡಿದರು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಪ್ರಸಾದ ಅಂದ್ರೇ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು. ನೋಡಿ ಫಸ್ಟು ಅಪ್ಪುಗಂತೂ ಪ್ರಸಾದ ಅಂದರೆ ತುಂಬಾ ಇಷ್ಟ. ಹೋಗಿ ಅವನೇ ನಾನು ಪ್ರಸಾದ ಬೇಕು ಅಂದ್ಬಿಟ್ಟು ಇಸ್ಕೊಂಡಿದ್ದಾನೆ. ಗಿಣ್ಣು ಸೂಪರ್ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನಾವು ಮನೇಲಿ ಮಾಡಿದ್ರೂ ಅಷ್ಟು ಟೇಸ್ಟ್ ಬರೋಲ್ಲ. ಅಲ್ಲಿ ಪ್ರಸಾದ ಅಂತ ಒಂದು ಸ್ವಲ್ಪ ಇಷ್ಟೇ ಕೊಟ್ಟರು ತುಂಬಾ ಟೇಸ್ಟು, ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ನೋಡಿ ಹಾಗೆ ನಮ್ಮ ಮನೇನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಮನೆ ಬಂದು 1992ನಲ್ಲಿ ಕಟ್ಟಿರೋ ಮನೆ ಇದು. ನೋಡಿ ಈ ಮನೆಯೆಲ್ಲನೂ ಕಟ್ಟಬೇಕಾದ್ರೆ ಇದು ಆಲ್ಮೋಸ್ಟು ಎಲ್ಲ ಮಣ್ಣಿಂದನೇ ಸಹ ಕಟ್ಟಿರೋ ಮನೆ ಇದು. ಇಟ್ಟಿಗೆನೂ ಅಷ್ಟೇ ಅವರೇ ತಯಾರಿಸಿ ಕಟ್ಟಿರೋಂಥ ಮನೆ ಇದು. ಈಗೆಲ್ಲ ಈ ಥರ ಮನೆಗಳೆಲ್ಲ ಕಟ್ಟೋದಕ್ಕೆ ಆಗಲ್ಲ. ಇದು ಫುಲ್ಲು ಟೋಟಲಾಗಿ ಎಲ್ಲ ಹಂಚಿನ ಮನೆಯೇ ಇರೋದು. ಇವಾಗೆಲ್ಲ ಮನೆಗಳು ಕಟ್ಟಿದ್ರೆ ಎಲ್ಲ 3rd ಫ್ಲೋರು, 1st, 2nd, 3rd ಫ್ಲೋರ್ ಅಂತ ಬಿಲ್ಡಿಂಗ್ಗಳನ್ನ ಎಬ್ಬಿಸ್ತಾರೆ. ಈಗ ಹಳ್ಳಿ ಮನೆ ನೋಡಿ ಈ ರೀತಿಯಾಗಿ ಚೆನ್ನಾಗಿದೆ. ಇದು ಎಂಟ್ರೆನ್ಸು ಬಂದು ಎಲ್ಲನೂ ಹಂಚಿನಿಂದಲೇ ಮನೆ ಇರೋದಿದು. ನೋಡಿ ಈ ರೀತಿಯಾಗಿ ನಮ್ಮ ಮನೆ ಇರೋದು. ಇವಾಗ ಈ ಥರ ಮನೆ ಎಲ್ಲನೂ ಕಟ್ಟಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ಇದೆಲ್ಲನೂ ಅವರೇ ಮರಗಳಿಂದ ಎಲ್ಲನೂ ಮರಗಳೆಲ್ಲ ಕಡಿದು ಅದನ್ನೆಲ್ಲ ರೆಡಿ ಮಾಡಿಸಿ ಕಟ್ಟಿರೋಂಥ ಮನೆ. ತುಂಬಾ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಒಂದು ಮಳೆನೂ ಸಹ ಅಲ್ಲಿ ಗೋಡೆಗೆ ಹೊಡೆಯೋದಕ್ಕೆ ಆಗಲ್ಲ, ಅಷ್ಟು ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟು ಮನೆ ಹಿಂದನೇ ತೋಟ ಇರೋದ್ರಿಂದ ಎಳ್ನೀರು ಕೀಳ್ಸಿದ್ರು. ಸರಿ ಎಳ್ನೀರು ಕುಡಿಯೋಣ ಅಂತ ಹೋದ್ವಿ. ಸೂಪರಾಗಿ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಇಷ್ಟು ದಪ್ಪ ಎಳ್ನೀರು ತೊಗೊಳ್ಬೇಕು ಅಂತಂದರೆ ಬೆಂಗಳೂರಲ್ಲಿ 50-60 ರೂಪಾಯಿ ಇಲ್ದಿರ ಎಳ್ನೀರನ್ನೇ ಕೊಡಲ್ಲ. ಇದಂತೂ ಆವಾಗಲೇ ಕುಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಅಪ್ಪನೂ ಸಹ ಬಂದ, ನಾನು ಎಳ್ನೀರು ಕುಡಿತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಗ್ಲಾಸಲ್ಲಿ ಹಾಕ್ಕೊಡೋಣ ಅಂತ ಹೇಳಿದ್ರೆ ಕೇಳ್ತಾ ಇರಲಿಲ್ಲ. ನಾವೆಲ್ಲನೂ ಇದೇ ರೀತಿ ತೆಂಗಿನಕಾಯಿ ಎಳ್ನೀರು ಇದೇ ಥರ ಕುಡಿತಿದ್ವಲ್ಲ, ಸರಿ ನಾನು ಕುಡಿತೀನಿ ಅಂತ ಹೇಳ್ಬಿಟ್ಟು ಅವನು ಟ್ರೈ ಮಾಡ್ತಾಯಿದ್ದ. ಕುಡಿಯೋದಕ್ಕೆ ಬರ್ತಾ ಇರಲಿಲ್ಲ, ಆದರೆ ನಾನೇ ಕುಡಿತೀನಿ ಅಂತ ಹೇಳ್ಬಿಟ್ಟು ಅವನೇ ಕುಡಿಯೋದಕ್ಕೆ ಟ್ರೈ ಮಾಡ್ತಾಯಿದ್ದ. ನೋಡಿ ಹಳ್ಳಿ ವಾತಾವರಣ ಅಂದ್ರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಆ ಗಾಳಿ, ಆ ಗ್ರೀನರಿ ಇರೋದು, ಹಸಿರಾಗಿರೋದು ತೋಟ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಹಸುಗಳಿಗೋಸ್ಕರ ಇಲ್ಲಿ ಮುಸ್ಕಿನ ಜೋಳ ಎಲ್ಲನೂ ಹಾಕ್ಕೊಂಡಿದ್ದಾರೆ. ಹಾಗೆ ತೆಂಗಿನ ಮರಗಳನ್ನು ಸಹ ಬೆಳೆಸಿದ್ದಾರೆ. ಇಲ್ಲ ಅಂತಂದರೂ ವರ್ಷಕ್ಕೆ 2 ಸಲ ತೆಂಗಿನಕಾಯಿ ನಾವು ಕಿತ್ಕೊಳ್ಬೋದು. ಹಾಗೆ ಎಳ್ನೀರು ಸಿಗುತ್ತೆ, ಅವಾಗವಾಗ ನಮ್ಗೆ ಬೇಕಾದಾಗ ಕಿತ್ಕೊಬೋದು. ಈ ರೀತಿಯಾಗಿ ತೆಂಗಿನ ಮರಗಳೆಲ್ಲನೂ ಹಾಕ್ಕೊಂಡಿದ್ದಾರೆ. ಸರಿ ನಾವು ಮನೆಗೆ ಬಂದಿದ್ದೀವಲ್ವಾ ಅಂತ ಹೇಳ್ಬಿಟ್ಟು ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿ ಇತ್ತು ಸ್ವಲ್ಪ, ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿನ ಓಡಿಸ್ತಾ ಇದ್ವಿ. ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ. ನೋಡಿ ಈ ರೀತಿಯಾಗಿ ನಮ್ಮ ತೋಟನೇ ಇರೋದು. ಇದು ಮನೆ ಹಿಂದೆಯೇ ಸಹ ಇದೆ ತೋಟ. ನಮಗೆ ಬೇಕಾದಾಗ ಬಂದು ಓಡಾಡಿಕೊಂಡು ವಾಕ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಿಸಿಲು ಅಂತಲೂ ಏನೂ ಅನ್ನಿಸ್ಲಿಲ್ಲ. ತುಂಬ ತೋಟ ಎಲ್ಲ ಓಡಾಡ್ಕೊಂಡಿದ್ರೆ ತೋಟದಲ್ಲೇ ಇರಬೇಕು ಅಂತ ಅನ್ನಿಸ್ತಿತ್ತು. ನೋಡಿ ಈ ರೀತಿಯಾಗಿ ಮುಸ್ಕಿನ ಜೋಳ ಹಾಕ್ಕೊಂಡಿದ್ದಾರೆ. ಹಾಗೆ ಹಸುಗಳಿಗೆ ಹುಲ್ಲು ಬೇಕಲ್ಲ, ಅದನ್ನು ಸಹ ಹಾಕ್ಕೊಂಡಿದ್ದಾರೆ. ಮಳೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಎಲ್ಲನೂ. ನೋಡಿ ಬಾವಿ ತೋರಿಸ್ತೀನಿ ಬನ್ನಿ. ನೋಡಿ ನೀರಂತೂ ಸ್ವಲ್ಪನೂ ಇಲ್ಲ, ಮಳೆ ಇಲ್ಲ. ನೋಡಿ ನೀರು ತುಂಬಾ ಇರುತ್ತೆ. ನೋಡಿ ಇಲ್ಲಿವರೆಗೂ ಮೆಟ್ಲಿದೆಯಲ್ವಾ, ಅಲ್ಲಿವರೆಗೂ ಮಳೆ ಇದ್ದರೆ ತುಂಬ ಇರುತ್ತೆ ನೀರು. ಮತ್ತು ಹುಲ್ಲುಗಳಿಗೆಲ್ಲ ಇದೇ ನೀರನ್ನ ನಾವು ಕೊಡ್ತಾ ಇದ್ದಿದ್ದು. ಇವಾಗ ನೀರು ಇಲ್ಲ, ಮಳೆ ಇಲ್ಲ, ತುಂಬಾ ಬೇಜಾರಾಗುತ್ತೆ ನೋಡೋದಕ್ಕೆ. ಸ್ವಲ್ಪನೂ ಸಹ ನೀರಿಲ್ಲ. ನೋಡಿ ಅದು ಬೋರ್ ಇಟ್ಕೊಂಡಿದ್ದಾರೆ. ಬೋರ್ನ ಅಟ್ಯಾಚ್ ಮಾಡಿ ನೀರನ್ನ ತೋಟಕ್ಕೆ ಬಿಡೋ ಥರ ಮಾಡ್ಕೊಂಡಿದ್ದಾರೆ. ನೀರಂತೂ ಸ್ವಲ್ಪನೂ ಇಲ್ಲ, ಇಷ್ಟೇ ಇರೋದು ನೀರು. ಅದನ್ನು ಇವಾಗ ಹುಲ್ಲುಗಳಿಗೂ ಸಾಕಾಗ್ತಿಲ್ಲ, ಮಳೆ ಇಲ್ಲ. ಈ ರೀತಿಯಾಗಿ ಹಳ್ಳಿ ವಾತಾವರಣ ಇರೋದು. ಆದರೂ ಪರವಾಗಿಲ್ಲ, ಸ್ವಲ್ಪ ಮಳೆ ಆಗ್ತಾ ಇದೆ ಅವಾಗ ಈಗಲೂ ಅನ್ನೋ ಥರ ಮಳೆ ಆಗ್ತಿದೆ. ಹಳ್ಳಿ ವಾತಾವರಣದ ಬಗ್ಗೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.